ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವ ಮುರುಡೇಶ್ವರ ದೇವಾಲಯದಲ್ಲಿ ಅಧಿಕೃತವಾಗಿ ವಸ್ತ್ರ ಸಂಹಿತೆ ಜಾರಿ ಮಾಡಲಾಗಿದೆ. ಸದ್ಯ ಈ ಸಂಬಂಧ ಆಡಳಿತ ಮಂಡಳಿಯು ದೇವಾಲಯದ ಮುಂಭಾಗದಲ್ಲಿ ಸೂಚನಾ ಫಲಕವನ್ನ ಅಳವಡಿಸಿದೆ. ಭಕ್ತರು ಭಾರತೀಯ ಸಂಪ್ರದಾಯದಂತೆ ಉಡುಪು ಧರಿಸುವಂತೆ ಸೂಚಿಸಲಾಗಿದೆ. ಅಂಗಿ, ಲುಂಗಿ, ಕುರ್ತಾ ಪೈಜಾಮ, ಫಾರ್ಮಲ್ ಪ್ಯಾಂಟ್, ಶರ್ಟ್ ಅನ್ನ ಪುರುಷರು ಧರಿಸಬಹುದು. ಮಹಿಳೆಯರು ಸ್ಯಾರಿ, ಸಲ್ವಾರ್, ಚೂಡಿದಾರ್ ಧರಿಸಿ ದೇವರ ದರ್ಶನವನ್ನ ಪಡೆಯಬಹುದು. ಇನ್ನು ಪುರುಷರು, ಮಹಿಳೆಯರು ಯಾವುದೇ ಕಾರಣಕ್ಕೂ ಟೀ ಶರ್ಟು, ಹಾಫ್ ಪ್ಯಾಂಟು, ಶರ್ಟು, ಹಾಫ್ ತೋಳಿನ ಟೀ ಶರ್ಟು, ಪುರುಷರು ಬನಿಯನ್ ಧರಿಸಿ ಒಳಗೆ ಬರುವಂತಿಲ್ಲ. ಇನ್ನು ದೇವಾಲಯದ ಒಳಗೆ ಪಾಶ್ಚಿಮಾತ್ಯ ಶೈಲಿಯ ಈ ಕ್ಯಾಶುಯಲ್ ಡ್ರೆಸ್ಗಳಿಗೆ ಅನುಮತಿ ನಿರಾಕರಣೆ ಮಾಡಲಾಗಿದೆ. ನೋಡಿ, ಮುರುಡೇಶ್ವರ ದೇವಾಲಯಕ್ಕೆ ಅನೇಕ ಜನರು ಭೇಟಿ ಕೊಟ್ಟಿರ್ತೀರಿ. ಭೇಟಿ ನೀಡುವಂತ ಸಂದರ್ಭದಲ್ಲಿ ಒಂದಷ್ಟು ಭಕ್ತರು ಬೇಕಾಬಿಟ್ಟಿ ಬಟ್ಟೆ ಹಾಕೊಂಡು ಬರ್ತಾರೆ. ಇದಕ್ಕೆ ಆಕ್ಷೇಪ ಕೂಡ ಕೇಳಿಬಂದಿತ್ತು. ಈ ಬಗ್ಗೆ ಹಿಂದೂ ಪರ ಸಂಘಟನೆಗಳು ವಸ್ತ್ರ ಸಂಹಿತೆಯನ್ನ ಜಾರಿ ಮಾಡಿ ಅನ್ನುವಂತ ಮನವಿಗಳನ್ನ ಮಾಡ್ಕೊಂಡಿದ್ವು. ಇದೆಲ್ಲದರ ಬೆನ್ನಲ್ಲೇನೆ ಇದೀಗ ಅಧಿಕೃತವಾಗಿ ವಸ್ತ್ರ ಸಂಹಿತೆಯನ್ನ ಮುರುಡೇಶ್ವರದಲ್ಲಿ ಜಾರಿ ಮಾಡಲಾಗಿದೆ. ಅದರ ಪ್ರಕಾರ ಇನ್ನು ಮುಂದೆ ಮುರುಡೇಶ್ವರಕ್ಕೆ ತೆರಳುವಂತ ಭಕ್ತರು ಒಳ್ಳೆ ನಮ್ಮ ಭಾರತೀಯ ಸಂಪ್ರದಾಯದ ಉಡುಗೆ ತೊಡುಗೆಗಳನ್ನ ತೊಟ್ಕೊಂಡು ಹೋದ್ರೆ ಅವರಿಗೆ ಅಲ್ಲಿ ದರ್ಶನದ ಭಾಗ್ಯ ಸಿಗುತ್ತೆ. ಇಲ್ಲ ಅಂತ ಅಂದ್ರೆ ಬೇಕಾಬಿಟ್ಟಿ ಡ್ರೆಸ್ಗಳನ್ನ ಹಾಕೊಂಡು ಹೋದ್ರೆ ಅಂತವರಿಗೆ ದೇವಸ್ಥಾನದ ಒಳಗೆ ಪ್ರವೇಶವನ್ನ ನೀಡೋದಿಲ್ಲ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್.